ಒಂದು ಎಕರೆಗೆ 1 ಎಕರೆಗೆ ಭಾರತ್ ಮಾತಾ ಕಿ ಧಿಕ್ಕಾರ ಭಾರತ್ ಮಾತಾ ಕಿ ಆವಾಜ್ ದೋ ಕೊಡಿ ಪರಿಹಾರ ಕೊಡಿ ಕೊಡಿ 1 ಎಕರೆಗೆ 1 ಎಕರೆಗೆ ಘೋಷಿಸಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ರೈತ ಮೋರ್ಚಾದಿಂದ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಈಗಾಗಲೇ ತಮಗೆ ಗೊತ್ತಿದ್ದ ವಿಚಾರ. ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಬಹಳ ಬರಗಾಲ ಬಿದ್ದಿದೆ. ಇವತ್ತು ದನ ಕರುಗಳಿಗೆ ಮೇವನೂ ಇಲ್ಲ. ಜಲಚರ ಮೊಸಳೆ ಇರ್ಬೋದು, ಮೀನು ಇರ್ಬೋದು, ಆಮೆ ಇರ್ಬೋದು, ಏಡಿ ಇರ್ಬೋದು, ಇಂಥವೆಲ್ಲ ಈ ಒಂದು ನದಿಯಲ್ಲಿ ಸಾಯ್ತಾ ಇದ್ದಾವ. ಮತ್ತು ಆ ಒಂದು ಒಳೆ ಭಾಗದ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಜನಗಳಿಗೆ ಕುಡಿಯ ನೀರಿನ ವ್ಯವಸ್ಥೆನೂ ಇಲ್ಲ. ಹಾಗಾಗಿ ಒಂದು ಕಡೆಗೆ ನೀರಿನ ವ್ಯವಸ್ಥೆನೂ ಇಲ್ಲ, ಒಂದು ಕಡೆಗೆ ಮಳೆನೂ ಇಲ್ಲ, ಇನ್ನೊಂದು ಕಡೆಗೆ ಸರ್ಕಾರ ಪರಿಹಾರ ಈ ರೈತರಿಗೆ ಸಹಕಾರ ಕೊಡೋ ಒಂದು ವ್ಯವಸ್ಥೆನೂ ಇಲ್ಲ. ಹಾಗಾಗಿ ಇವತ್ತು ಈ ಜನಗಳು ಎಲ್ಲಿಗೆ ಹೋಗಬೇಕು? ಹಾಗಾಗಿ ಇವತ್ತು ತಮಗೆ ತಿಳಿದಿರುವಂತೆ ರೈತ ಎದ್ದಾನಂತಂದ್ರೆ ಎದ್ದಾನಂತ ಹೇಳಿದ್ರೆ ಸುಳ್ಳಲ್ಲ, ವಿಧಾನಸಭೆಯನ್ನೇ ನೋಡಬೇಕು. ರೈತ ಮನಸ್ಸು ಮಾಡಿದ್ರೆ ವಿಧಾನಸಭೆಯನ್ನೇ ನೋಡಬೇಕು ಅಂತ ಆ ಒಂದು ಶಕ್ತಿ ರೈತರಿಗಿದೆ. ಯಾಕಂತಂದ್ರೆ ರೈತ ಈ ದೇಶದ ಬೆನ್ನೆಲುಬು. ರೈತ ಈ ದೇಶದ ಬೆನ್ನೆಲುಬು. ಇವತ್ತು ಸರ್ಕಾರ ರೈತರಿಗೆ ಅನಾದಿಯಾಗಿ ಅವ್ರಿಗೆ ಯಾವ ರೀತಿಯೂ ಒಂದು ಸಹಕಾರ ಕೊಡ್ತಾ ಇಲ್ಲ ಅನ್ನೋದು ಇದೊಂದು ನಿದರ್ಶನ ಅಂತ ಹೇಳ್ತಾ ಇದ್ದೀವಿ. ಈಗಾಗಲೇ ನಿಮಗೆ ಗೊತ್ತಿದೆ, ರಾಜ್ಯದಲ್ಲಿ ಶಾಸಕರುಗಳು, ಜಿಲ್ಲೆಯ ಶಾಸಕರುಗಳು ಎಲ್ಲಿದ್ದಾರೆ ಗೊತ್ತಾ? ದೆಹಲಿಯಲ್ಲಿ ಇದ್ದಾರ. ಅದು ದೆಹಲಿಯಲ್ಲಿದ್ದಾರ, ಮಜಾ ಮೋಜಿನಲ್ಲಿ ಇದ್ದಾರೆ. ಅದರಲ್ಲಿ ಮಜಾ ಮೋಜು. ಇಲ್ಲಿ ನೋಡಿದ್ರೆ ಒಂದು ಕಡೆಗೆ ದನಗಳಿಗೆ ಮೇವಿಲ್ಲ, ಒಂದು ಕಡೆಗೆ ರೈತರಿಗೆ ಕುಡಿಯ ನೀರು ವ್ಯವಸ್ಥೆನೂ ಇಲ್ಲ, ಬೆಳೆಗಳೂ ಇಲ್ಲ, ಬಿತ್ತಿದ ಬೆಳೆ ಹಾಳಾಗಿದೆ, ಮತ್ತು ಮಳೆನೂ ಅಭಾವ. ಹಾಗಾಗಿ ಇವತ್ತು ರೈತರ ಒಂದು ವಿಚಾರ ತೆಗೆದುಕೊಂಡ್ರೆ ಸುಳ್ಳಲ್ಲ, ಇವತ್ತು ಏನೆಲ್ಲ ಮನುಷ್ಯ ಪಡವಟ್ಟು ಬೀಳ್ತದೆ. ಈಗಾಗಲೇ ತಮಗೆ ಗೊತ್ತಿದೆ, ಇವತ್ತು 45 TMC ನೀರು ತುಂಗಭದ್ರಾ ನದಿಯಲ್ಲಿ ಇದಾವೆ. ಈಗಿನ ಒಂದು ವ್ಯವಸ್ಥೆ 45 TMC ನೀರಿದಾವೆ. ಈಗಾಗಲೇ ಸರಿಸುಮಾರು ತುಂಗಾ ಮತ್ತು ಭದ್ರಾ ನದಿಯಿಂದ 55-60 ಸಾವಿರ ಕ್ಯೂಸೆಕ್ ನೀರು ಹರಿತಾ ಇದೆ. ಆ ನೀರು ಬಂದಿದೆ ಅಂತಂದ್ರೆ ಏಕಾಏಕಿ ನೀರು ಬಿಟ್ಬಿಡ್ತಾರೆ. ಏಕಾಏಕಿ ನೀರು ಬಿಡ್ತಿದಾರ. ಆ ನೀರು ಏಕಾಏಕಿ ನೀರು ಬಿಡೋದು 2,000, 3,000, 5,000 ಈಗ ಬಿಟ್ರೆ ನಂತರ ಎಲ್ಲ ಕರ್ನೂಲುವರೆಗೆ ನೀರು ಹೋಗ್ತದೆ. ಜಲಚರಿಗೂ ಒಳ್ಳೇದಾಗ್ತದೆ.
ದನ ಕರುಗಳೂ ಒಳ್ಳೇದಾಗ್ತದೆ ಮತ್ತು ಜನರಿಗೂ ಒಳ್ಳೇದಾಗ್ತದೆ. ಈ ವ್ಯವಸ್ಥೆ ಸರ್ಕಾರ ಮಾಡಬೇಕಾಗಿದೆ. ಇವತ್ತು ಸರ್ಕಾರ ಸಚಿವ ಸಂಪುಟದಲ್ಲೇ ಗಮನ ಹರಿಸ್ತಾ ಇದೆ. ಇಲ್ಲಿಯ ಶಾಸಕರುಗಳು ಮಧ್ಯ ಮೋಜಿನಲ್ಲಿ ಡೆಲ್ಲಿಯಲ್ಲಿ ಉಳಿದಿದ್ದಾರೆ. ಹಾಗಾಗಿ ಇವತ್ತು ತಮಗೆ ಗೊತ್ತಿದೆ, ಜಿಲ್ಲೆಯ ಶಾಸಕರುಗಳು ನಾನು ಮತ್ತೆ ಮಾತಾಡಿದೆ, ನಿಮಗೆ ಒಳ್ಳೇದಾಗಬೇಕಾದ್ರೆ, ಜನರಿಗೆ ಒಳ್ಳೇದಾಗಬೇಕಾದ್ರೆ, ಜಲಚರಗಳಿಗೆ ಒಳ್ಳೇದಾಗಬೇಕಾದ್ರೆ, ರೈತರಿಗೆ ಒಳ್ಳೇದಾಗಬೇಕಾದ್ರೆ ತಕ್ಷಣವೇ ನೀರು ಬಿಡ್ರ ಅಂತಂದೇಳಿ ನಾನು ಮೊನ್ನೆ ಶಿವರಾಜ್ ತಂಗಡಿಯವರಿಗೆ ನಾನು ಮಾತಾಡ್ತೆ. ಮೊನ್ನೆ ಹಣ ಬಿಟ್ಬಿಟ್ಟಿವಿ ಅಂತಂದ್ರೆ, ಎಲ್ಲಿ ಬಿಟ್ಟಿವಿ ಹಣ ಅಂತ ಕೇಳಿದೆ ನಾನು. ಎಲ್ಲಿ ಬಿಟ್ಟಿವಿ ನೀರು? ನೀರು ಸುಮ್ಮನೆ ಸುಳ್ಳು ಹೇಳೋದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ನಾ ಕೇಳಿದ್ರೆ ಬಿಟ್ಟಿನಂತ ಅಲ್ಲಿ ನೀರೇನೇ ಇಲ್ಲ, ನದಿಯಲ್ಲಿ ನೀರೇನೇ ಇಲ್ಲ. ಈಗ ಕಾಲ ಮುಖಾಂತರ ಆಗ ಈಗ ಅಂತಂದೇಳಿ ಈಗ ಅತ್ಯಾರವಾಗಿದೆ. ಹಾಗಾಗಿ ಇವತ್ತು ಸರಿಸುಮಾರು ಒಂದೂವರೆ ತಿಂಗಳು ಮಳೆ ಇಲ್ಲ. ಅದಕ್ಕಿಂತ ಮುಂಚೆ ರೈತರಿಗೆ ಆಶಾದಾಯಕವಾಗಿತ್ತು. 2 ಮಳೆ ಬಂದಿತ್ತು. 2 ಮಳೆ ಬಂದಾಗ ಆಗ ಈಗ ರೈತರು ಬಿಟ್ಕೊಂಡಿದ್ರು. ಒಂದು 4% ರೈತರು ಬಿಟ್ಕೊಂಡಿದ್ರು. 3/4% ರೈತರು ಬಿತ್ತಕ್ಕ ಆಗಲಿಲ್ಲ. 4% ಬಿತ್ತಿರ್ತಕ್ಕಂಥ ರೈತರಿಗೆ ಯಾಗ ಬಿತ್ತಾರ್ದಂತ ಒಳ್ಳೇದಾಯ್ತು. ಬಿತ್ತಿದಂತ ಅದೇನು ಉಳುಮೆ ಮತ್ತು ಬೀಜ ಇನ್ನ ಈ ತರ ಇದ್ದರೆ ಕನಿಷ್ಠ 10,000ದಿಂದ 15,000 ಹಾಳಾಯ್ತು. ಅದು ಅರಗೋದು, ಕುಂಟೆ ಮಾಡೋದು ಇವೆಲ್ಲ ಮಾಡಿ 15,000 ಆಯ್ತು. ಬಿತ್ತಿದ್ದು ಹಾಳು. ಹಾಗಾಗಿ ಸರಿಸುಮಾರು ಈಗಾಗಲೇ ನಮ್ಮ ರಾಜ್ಯದ ನಾಯಕರಾಗಿರ್ತಕ್ಕಂಥ, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ರವರು ಮತ್ತು ರಾಜ್ಯಾಧ್ಯಕ್ಷರು ಈಗಾಗಲೇ ಅವರು ಘೋಷಣೆ ಮಾಡಿದ್ದಾರೆ, ಎಕರೆಗೆ 50,000 ಕೊಡ್ಬೇಕಂತ. 50,000 ಕೊಟ್ಟಾಗ ಮಾತ್ರ ಈ ರೈತರಿಗೆ ಅಷ್ಟಿಷ್ಟು ಏನಾದ್ರೂ ಒಂದು ಒಳ್ಳೇದಾಗ್ತದೆ ಅನ್ನೋ ಮಾತು ಹೇಳಕ್ಕೆ ಬಯಸ್ತಾ ಇದೀವಿ. ಈಗಾಗಲೇ ನಾವು ನೋಡ್ತಾ ಇದೀವಿ, ಹಿಂದೆ ಗೇಟ್ ಹಾಕ್ತು ಅಂತಂದೇಳಿ ಬೇಸಿಗೆ ಬೆಳೆಗೆ ನೀರು ಕೊಡ್ಲಿಲ್ಲ ನೀವು. ಹಿಂದೆ ಗೇಟ್ ಹಾಕ್ತು ಅಂತಂದೇಳಿ ಬೇಸಿಗೆ ಬೆಳೆಗೆ ನೀರು ಕೊಡ್ಲಿಲ್ಲ. ಈಗನೂ ಮಳೆ ಇಲ್ಲ, ನೀರೂ ಇಲ್ಲ. ಈ ರೈತ ಎಲ್ಲಿಗೆ ಹೋಗ್ಬೇಕು? ಹಾಗಾಗಿ ನಮ್ಮ ವಿರೋಧ ಪಕ್ಷದ ನಾಯಕರು, ಅಧ್ಯಕ್ಷರು 50,000 ಕೊಡ್ಬೇಕು ಅಂತಂದೇಳಿ ಈಗಾಗಲೇ ಒತ್ತಾಯ ಮಾಡಿದಾರ. ಇವತ್ತು ಅಲ್ಲಿ 55,000-60,000 ನೀರು ಹರಿತಾ ಇದೆ. ನೀವು ಏಕೆ ಬುಡ ಬದಲು ಈಗಾದ್ರೂ 1,000-2,000 ಕ್ಯೂಸೆಕ್ಸ್ ಬಿಟ್ಟು ಈ ಒಂದು ಕಂಪ್ಲಿ ಇರ್ಬೋದು, ಹೊಸಪೇಟೆ ಇರ್ಬೋದು, ಸಿರುಗುಪ್ಪ ಇರ್ಬೋದು, ಆ ಕಡೆ ಈ ಒಂದು ಗಂಗಾವತಿ ಇರ್ಬೋದು, ಮತ್ತು ಈ ಕಾರ್ಟಿಗ್ ಇರ್ಬೋದು, ಕನಗಿರಿ ಇರ್ಬೋದು, ಮತ್ತು ಮಾನವಿ ಜಲ ಇರ್ಬೋದು.